ಮನಃಶಾಂತಿಗೋಸ್ಕರ ಪಠಿಸ್ತಾ ಇರುವಂತಹ ಹನುಮಾನ್ ಚಾಲಿಸ ಶಾಂತಿಯಲ್ಲಿ ಹುಟ್ಟಿಲ್ಲ, ಬದಲಾಗಿ ಇದು ಹುಟ್ಟಿರುವಂಥದ್ದು ಮೊಘಲ್ ಅನ್ನುವಂತಹ ಕ್ರೂರ ಆಡಳಿತದ ಕತ್ತಲ ನಡುವೆ. ತನ್ನ ಶಕ್ತಿಯ ಮೇಲೆ ಅಹಂಕಾರ ಹೊಂದಿದ್ದಂತಹ ಅಕ್ಬರ್, ಇಂತಹ ವ್ಯಕ್ತಿ ದೇವರ ಸೇವೆ ಮಾಡೋದಲ್ಲ, ನನ್ನ ಸೇವೆಯನ್ನ ಮಾಡಬೇಕು ಅಂತ ತುಳಸಿದಾಸರನ್ನ ಆದಷ್ಟು ಬೇಗ ಬಂಧಿಸಿ ಅವರನ್ನ ಸೀದಾ ಜೈಲಿಗೆ ಹಾಕಿಸ್ತಾನೆ. ಅವರನ್ನ ಜೈಲಿಗೆ ಹಾಕಿದ ಕೂಡಲೇ ಆ ಕ್ಷಣಕ್ಕೆ ತುಳಸಿದಾಸರು ಭಯ ಪಡ್ಲಿಲ್ಲ. ಹನುಮಂತ ಅದೇ ರೀತಿ ಪ್ರಭು ಶ್ರೀರಾಮರ ಪವಿತ್ರ ನಾಮವನ್ನ ಸ್ತುತಿಸೋದಕ್ಕೆ ಆರಂಭ ಮಾಡ್ತಾರೆ. ಅಲ್ಲಿಂದಾನೆ ಹುಟ್ಕೊಂಡಿದ್ದು ಹನುಮಾನ್ ಚಾಲೀಸ. ಪವಾಡದ ಹಾಗೆ ಇದ್ದಕ್ಕಿದ್ದ ಹಾಗೆ ವಾನರ ಸೈನ್ಯ ತುಳಸಿದಾಸರು ಇದ್ದಂತಹ ಜೈಲಿಗೆ ಮುತ್ತಿಗೆ ಹಾಕೋದಕ್ಕೆ ಶುರು ಮಾಡಿದ್ರು. ತುಳಸಿದಾಸರನ್ನ ಬಿಡುಗಡೆಗೊಳಿಸೋವರೆಗೂ ಬಿಡಲೇ ಇಲ್ಲ. ಜೈಲಿನ ಒಳಗೆ ಕೂತು ತುಳಸಿದಾಸರು ಜಗತ್ತಿಗೆ ಸಂದೇಶವನ್ನ ಕೊಟ್ಟರು. ಹನುಮಂತನಿಗೆ ಶರಣಾದಂಥವರಿಗೆ ಭಯ ಅನ್ನೋದೇ ಇಲ್ಲ. ಆತ ಸಂಕಷ್ಟಗಳಲ್ಲಿ ಕುಗ್ಗೋದಿಲ್ಲ, ಭಯದಿಂದ ಆತ ತಲೆಬಾಗೋದಿಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸನಾತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ಯಾವಾಗೆಲ್ಲ ನಮಗೆ ನಮ್ಮ ಜೀವನದಲ್ಲಿ ಯಾವ ದಾರಿನೂ ಕಾಣಿಸ್ತಾನೆ ಇಲ್ಲಪ್ಪ, ಎಲ್ಲ ದಾರಿಗಳು ಮುಚ್ಚಿ ಹೋಗಿದೆ ಅಂತ ಭಾಸ ಆಗುತ್ತೋ, ಅವಾಗೆಲ್ಲವೂ ಕೂಡ ನಮಗೆ ಗೊತ್ತಾಗದೆ ನಮ್ಮ ನಾಲಿಗೆ ತನ್ನಿಂದ ತಾನೇ ಜೈ ಹನುಮಾನ ಜ್ಞಾನ ಗುಣಸಾಗರ, ಜೈ ಕಪೀಸತಿ ಹುಲೋಕ ಉಜಾಗರ ಅಂತ ಪಠಿಸೋದಕ್ಕೆ ಶುರು ಮಾಡುತ್ತೆ. ಹನುಮಾನ್ ಚಾಲೀಸ. ಹೌದು, ಇವತ್ತು ಭಾರತದ ಕೋಟ್ಯಾಂತರ ಮನೆಗಳಲ್ಲಿ ಈ ಹನುಮಾನ್ ಚಾಲೀಸವನ್ನ ಶಾಂತಿ ನೆಮ್ಮದಿಗೋಸ್ಕರ ಪಠಿಸ್ತಾರೆ. ವಿದ್ಯಾರ್ಥಿಗಳು ಪರೀಕ್ಷೆಯ ಭಯವನ್ನ ದೂರ ಮಾಡೋದಕ್ಕೆ ಪಠಿಸ್ತಾರೆ. ವೃದ್ಧರು ಮೋಕ್ಷಕ್ಕೋಸ್ಕರ ಪಠಿಸ್ತಾರೆ. ಇನ್ನು ಕೆಲವರು ಹನುಮಾನ್ ಚಾಲೀಸವನ್ನ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡೋದಕ್ಕೆ ಅಂತ ಪಠಿಸ್ತಾರೆ. ಆದ್ರೆ ನಿಮಗೆ ಗೊತ್ತಾ, ಇವತ್ತು ಇಡೀ ಜಗತ್ತನ್ನ ಒಂದು ಭಯದಿಂದ ದೂರ ಮಾಡುವಂತಹ ಹನುಮಾನ್ ಚಾಲೀಸ ಸ್ವತಃ ಭಯದ ನೆರಳಲ್ಲೇ ಅವತ್ತು ರಚಿಸಲ್ಪಟ್ಟಿತ್ತು. ನಾವಿವತ್ತು ಮನಃಶಾಂತಿಗೋಸ್ಕರ ಪಠಿಸ್ತಾ ಇರುವಂತಹ ಈ ಹನುಮಾನ್ ಚಾಲೀಸ ಶಾಂತಿಯಲ್ಲಿ ಹುಟ್ಟಿಲ್ಲ, ಬದಲಾಗಿ ಇದು ಹುಟ್ಟಿರುವಂಥದ್ದು ಮೊಘಲ್ ಅನ್ನುವಂತಹ ಕ್ರೂರ ಆಡಳಿತದ ಕತ್ತಲ ನಡುವೆ. ಹನುಮಾನ್ ಚಾಲೀಸ ಹುಟ್ಟಿದ್ದು ಕಬ್ಬಿಣದ ಸಂಕೋಲೆಗಳ ಶಬ್ದದ ನಡುವೆ. ಹನುಮಾನ್ ಚಾಲೀಸ ಹುಟ್ಟಿದ್ದು ಮೊಘಲರ ಅಹಂಕಾರದ ನಡುವೆ. ಹನುಮಾನ್ ಚಾಲೀಸ ಹುಟ್ಟಿದ್ದು ಸಾವಿನ ಭಯದ ನಡುವೆ. ವೀಕ್ಷಕರೇ, ಪ್ರಚಲಿತ ಕಥೆಗಳ ಪ್ರಕಾರ ಹನುಮಾನ್ ಚಾಲೀಸ ನಮ್ಮನ್ನ ತೆಗೆದುಕೊಂಡು ಹೋಗುವಂಥದ್ದು, ಕರ್ಕೊಂಡು ಹೋಗುವಂಥದ್ದು 16ನೇ ಶತಮಾನಕ್ಕೆ. ಗೋಸ್ವಾಮಿ ತುಳಸಿದಾಸರು ಅದೇ ರೀತಿ ಮೊಘಲ್ ರಾಜ ಅಕ್ಬರ್ ನಡುವಿನ ಒಂದು ಮಹಾನ್ ಸಂಘರ್ಷದ ಕಡೆಗೆ. ಅವತ್ತದು ಮೊಘಲ್ ರಾಜ ಅಕ್ಬರ್ನ ಕಾಲಾಗಿತ್ತು. ಮೊಘಲ್ ಸಾಮ್ರಾಜ್ಯವತ್ತು ತನ್ನ ಆಳ್ವಿಕೆ ಶಿಖರದಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವಾಗೆಲ್ಲ ಭಾರತದಲ್ಲಿ ಅಕ್ಬರ್ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಕದಲೋದಿಲ್ಲ ಅಂತ ಅನ್ನಿಸ್ಬಿಟ್ಟಿತ್ತು. ಅದೇ ಸಮಯದಲ್ಲಿ ಕಾಶಿ ಅಂದ್ರೆ ಇವತ್ತಿನ ವಾರಣಾಸಿ ಇದೆಯಲ್ವಾ, ಅದರ ಘಾಟ್ಗಳಲ್ಲಿ ಕೂತು ಒಬ್ಬ ಸಂತ ಪ್ರಭು ಶ್ರೀರಾಮರ ನಾಮವನ್ನ ಸ್ಮರಿಸ್ತಾ ಇದ್ರಂತೆ. ಅವರೇ ಗೋಸ್ವಾಮಿ ತುಳಸಿದಾಸರು. ತುಳಸಿದಾಸರು ರಾಮಚರಿತ ಮಾನಸವನ್ನ ರಚಿಸ್ತಾರೆ. ಆ ಮೂಲಕ ಪ್ರಭು ಶ್ರೀರಾಮರನ್ನ ಪ್ರತಿ ಜನರ ಮನೆಗೂ ಮನಸ್ಸಿಗೂ ತಲುಪಿಸ್ತಾರೆ. ಅವರ ಖ್ಯಾತಿ ಎಷ್ಟು ಹೆಚ್ಚಾಯಿತು ಅಂತಂದ್ರೆ ಸ್ವತಃ ಜನರೇ ಹೇಳೋದಕ್ಕೆ ಆರಂಭ ಮಾಡ್ತಾರೆ, ಈ ಸಂತನ ಮೇಲೆ ಸ್ವತಃ ಪ್ರಭು ಶ್ರೀರಾಮರ ಕೃಪೆ ಇದೆ, ಹನುಮಂತನ ಶಕ್ತಿ ಇದೆ, ಇವರು ಸಾವಿಗೀಡಾದವರಿಗೂ ಕೂಡ ಜೀವವನ್ನ ನೀಡಬಹುದು ಅಂತ. ಈ ಸುದ್ದಿ ಏನಾಗುತ್ತೆ, ಫತೇಪುರ್ ಸಿಕ್ರಿ ಕೋಟೆಯವರೆಗೆ ಹಾರಿ ಹೋಗಿ ಅಲ್ಲಿಂದ ಸೀದಾ ಒಳಗಿರುವಂತಹ ಅಕ್ಬರ್ ಕಿವಿಗೂ ಕೂಡ ತಲುಪುತ್ತೆ. ಅಕ್ಬರ್ ಗೊತ್ತಲ್ವಾ, ಆತನಿಗೆ ಮೊದಲೇ ಅಹಂಕಾರ. ಹಾಗಾಗಿ ತನ್ನ ಶಕ್ತಿಯ ಮೇಲೆ ಅಹಂಕಾರ ಹೊಂದಿದ್ದಂತಹ ಅಕ್ಬರ್, ಇಂತಹ ವ್ಯಕ್ತಿ ದೇವರ ಸೇವೆ ಮಾಡೋದಲ್ಲ, ನನ್ನ ಸೇವೆಯನ್ನ ಮಾಡಬೇಕು ಅಂತ ಆತ ಯೋಚಿಸ್ತಾನೆ. ಆಮೇಲೆ ಸೈನಿಕರನ್ನ ಕಳಿಸಿ ತುಳಸಿದಾಸರನ್ನ ಆದಷ್ಟು ಬೇಗ ಬಂಧಿಸಿ ಇಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಆದೇಶವನ್ನ ಕೊಡ್ತಾನೆ. ಕಾಶಿಗೆ ಬಂದಂತಹ ಅಕ್ಬರನ ಸೈನಿಕರು ಒಬ್ಬ ವೃದ್ಧ ಸಂತನನ್ನ ಗೌರವದಿಂದ ಅಲ್ಲ, ಕೈದಿಯ ರೀತಿ ಹಿಡ್ಕೊಂಡು ಅಕ್ಬರನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ.
ಒಂದು ಕಡೆ ಸಿಂಹಾಸನದ ಮೇಲೆ ಕೂತಿದ್ದಂತಹ ಆಗಿನ ಮಟ್ಟಿಗೆ ಅವರೇ ಹೇಳ್ಕೊಳ್ಳೋ ರೀತಿಯಲ್ಲಿ ದೇಶದ ಅತ್ಯಂತ ಶಕ್ತಿಶಾಲಿ ರಾಜ. ಒಂದು ಆದೇಶವನ್ನ ಕೊಟ್ರೆ ಸಾಕು ಎಲ್ಲವನ್ನ ಕೂಡ ನಾಶ ಮಾಡಿಸುವಂತಹ ವ್ಯಕ್ತಿತ್ವ. ಮತ್ತೊಂದು ಕಡೆ ಸರಳ ಸಂತ ತುಳಸಿದಾಸರು. ತುಳಸಿದಾಸರನ್ನ ಕಂಡಂತಹ ಅಕ್ಬರ್ ಕೇಳ್ತಾನೆ, ಹೋ, ಜೀವ ಹೋಗಿರುವಂಥವರಿಗೆ ಮತ್ತೆ ಜೀವ ಬರಿಸುವಂತ ಶಕ್ತಿ ನಿನ್ನಲ್ಲಿದೆಯಂತೆ, ನೋಡೋಣ ಅದು ಹೇಗೆ ಅಂತ ತೋರಿಸು ನೋಡೋಣ ಅಂತ ಅಂದಾಗ ತುಳಸಿದಾಸರು, ನಾನು ಯಾವುದೇ ಜಾದೂಗಾರ ಅಲ್ಲ, ನಾನು ಪ್ರಭು ಶ್ರೀರಾಮನ ಭಕ್ತ ಅಂತ ಹೇಳ್ತಾರೆ. ಇದರಿಂದ ಅಸಮಾಧಾನಗೊಂಡಂತಹ ಅಕ್ಬರ್ ಅವರನ್ನ ಸೀದಾ ಜೈಲಿಗೆ ಹಾಕಿಸ್ತಾನೆ. ಇನ್ನೂ ಒಂದು ಕಥೆಯ ಪ್ರಕಾರ ತುಳಸಿದಾಸರು ಅಕ್ಬರ್ನನ್ನ ಭೇಟಿಯಾಗುವುದಕ್ಕೆ ಅಂತ ಆತನ ಆಸ್ಥಾನಕ್ಕೆ ಬಂದಿದ್ದಾಗ ಅಲ್ಲಿ ಸೇರಿದಂಥ ಎಲ್ಲ ಸಭಿಕರ ಎದುರು ಆಂಜನೇಯನ ಬಗ್ಗೆ ಗೇಲಿ ಮಾಡಿ, ನಿನ್ನ ದೇವರು ನಿಜಾನೇ ಆಗಿದ್ರೆ, ನಿನಗೆ ಅಷ್ಟು ತಾಕತ್ತಿದ್ರೆ ಹನುಮಂತನ ದರ್ಶನವನ್ನ ಮಾಡಿಸುವಂತ ಅಕ್ಬರ್ ತುಳಸಿದಾಸರಿಗೆ ಸವಾಲನ್ನ ಹಾಕ್ತಾನಂತೆ. ಆಗ ತುಳಸಿದಾಸರು ಬಹಳ ವಿನಯದಿಂದ ಹೇಳ್ತಾರಂತೆ, ಈ ದೈವ ಸಾಕ್ಷಾತ್ಕಾರ ಅನ್ನುವಂಥದ್ದು ಅಷ್ಟು ಸುಲಭದಲ್ಲ. ಅದಕ್ಕೆ ಭಕ್ತಿ ಬೇಕು, ಶ್ರದ್ಧೆ ಬೇಕು, ನಂಬಿಕೆ ಬೇಕು, ಇವೆಲ್ಲವೂ ಕೂಡ ಮುಖ್ಯ ಆಗತ್ತೆ. ಆದರೆ ಈ ರೀತಿ ಅಹಂಕಾರವನ್ನ ತೋರಿಸಿದ್ರೆ ದೇವರ ದರ್ಶನ ಯಾವತ್ತೂ ಕೂಡ ಸಿಗಲ್ಲ ಅಂತ ಹೇಳ್ತಾರಂತೆ. ಈ ಮಾತಿಂದ ಏನಾಗತ್ತೆ? ಅಕ್ಬರ್ ಅಹಂಕಾರಕ್ಕೆ ಕೊಡಲಿ ಏಟು ಬೀಳುತ್ತೆ. ಕೂಡಲೇ ತುಳಸಿದಾಸರನ್ನ ಜೈಲಿಗೆ ಹಾಕಿಸ್ತಾನೆ. ಅವರನ್ನ ಜೈಲಿಗೆ ಹಾಕಿದ ಕೂಡಲೇ ಆ ಕ್ಷಣಕ್ಕೆ ತುಳಸಿದಾಸರು ಭಯ ಪಡಲಿಲ್ಲ. ಅವರು ತಮ್ಮ ಕಣ್ಣುಗಳನ್ನ ಮುಚ್ಚಿ ಹನುಮಂತ, ಅದೇ ರೀತಿ ಪ್ರಭು ಶ್ರೀರಾಮರ ಪವಿತ್ರ ನಾಮವನ್ನ ಸ್ತುತಿಸೋದಕ್ಕೆ ಆರಂಭ ಮಾಡ್ತಾರೆ. ಅಲ್ಲಿಂದಾನೆ ಹುಟ್ಕೊಂಡಿದ್ದು ಹನುಮಾನ್ ಚಾಲೀಸ. ಜೈ ಹನುಮಾನ ಜ್ಞಾನ ಗುಣಸಾಗರ, ಜೈ ಕಪೀಶತಿ ಹುಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ, ಮಹಾವೀರ ವಿಕ್ರಮ ಭಜರಂಗಿ, ಕುಮತಿ ನಿವಾರ ಸುಮತಿಕೆ ಸಂಗಿ, ಕಂಚನ ವರ್ಣ ವಿರಾಜ ಸುವೇಶ, ಕಾನನ ಕುಂಡಲ ಕುಂಚಿತ ಕೇಶ. ವಾಹ್, ಒಂದು ಸಾಲು, ಒಂದು ಪದ ಭಯದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ವು, ಭಕ್ತಿಯನ್ನ ಸಾರ್ತಾ ಇದ್ವು. ಇಲ್ಲಿ ಹನುಮಾನ ಚಾಲೀಸ ಅಂತಂದ್ರೆ ಹನುಮಂತನನ್ನ ಸ್ತುತಿಸುವಂತಹ 40 ಪದ್ಯಗಳ ಸಂಕಲನ. ಅಂದ್ರೆ ತುಳಸಿದಾಸರು ಜೈಲಲ್ಲಿ ಕೂತು ದಿನಕ್ಕೆ ಒಂದು ಶ್ಲೋಕದ ಹಾಗೆ 40 ಶ್ಲೋಕವನ್ನ ರಚನೆ ಮಾಡಿ ಅದನ್ನ ಬಹಳ ಶ್ರದ್ಧೆ ಹಾಗೆ ಭಕ್ತಿಯಿಂದ ಪಠಿಸೋದಕ್ಕೆ ಆರಂಭ ಮಾಡ್ತಾರೆ. ಅದಕ್ಕೆ ಹನುಮಾನ್ ಚಾಲೀಸ ಅಂತ ಹೇಳುವಂಥದ್ದು. ಚಾಲೀಸ ಅಂದ್ರೆ 40 ದಿನಗಳಲ್ಲಿ 40 ಶ್ಲೋಕವನ್ನ ರಚಿಸಿ ಆ ಹನುಮಂತನ ಶ್ಲೋಕವನ್ನ ತುಳಸಿದಾಸರು ಪಠಿಸ್ತಾ ಇದ್ರು. ಹಾಗಾಗಿ ಹನುಮಾನ್ ಚಾಲೀಸ. ಇದರಲ್ಲಿ ನೋಡಿ ತುಳಸಿದಾಸರು ಬರೀತಾರೆ, ಭೂತ ಪಿಶಾಚ ನಿಕಟ ನಹಿ ಆವೈ, ಮಹಾವೀರ ಜಬ ನಾಮ ಸುನಾವೈ. ಅವರಿಲ್ಲಿ ಭೂತ ಪಿಶಾಚ ನಿಕಟ ನಹಿ ಆವೈ ಎನ್ನುವಾಗ ಭೂತಗಳ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಅವರಿಗೆ ಆ ಜೈಲಾಗಿರ್ಬಹುದು, ಆ ಸೈನಿಕರಾಗಿರ್ಬಹುದು, ಆ ಒಂದು ಮೊಘಲ್ ಆಳ್ವಿಕೆ ಆಗಿರ್ಬಹುದು, ಅವರ ಅಹಂಕಾರ ಆಗಿರ್ಬಹುದು, ಇವುಗಳೇ ಭೂತ ಪಿಶಾಚಿಗಳಾಗಿದ್ವು. ಆ ಭಯವೇ ಭೂತ ಪಿಶಾಚಿಗಳಾಗಿದ್ವು. ಅವರು ಈ ಮೂಲಕ ತಮಗೆ ತಾವೇ ಹೇಳ್ಕೊಳ್ತಾ ಇದ್ರು, ತುಳಸಿದಾಸ ಹೆದರಬೇಡ. ಇಷ್ಟೆಲ್ಲ ಆದ ನಂತರ ಆ 40 ಶ್ಲೋಕಗಳ ರಚನೆ ಆಗ್ತಾ ಇದ್ದ ಹಾಗೆ, ಹನುಮಾನ್ ಚಾಲೀಸ ರಚನೆ ಆಗ್ತಾ ಇದ್ದ ಹಾಗೆ, ಅದೆಲ್ಲಿದ್ವೋ ಗೊತ್ತಿಲ್ಲ, ಪವಾಡದ ಹಾಗೆ ಇದ್ದಕ್ಕಿದ್ದ ಹಾಗೆ ನೂರಾರು ಕೋತಿಗಳು ಅಂತ ಹೇಳೋದಕ್ಕಿಂತ ವಾನರ ಸೈನ್ಯ ತುಳಸಿದಾಸರು ಇದ್ದಂತಹ ಜೈಲಿಗೆ ಮುತ್ತಿಗೆ ಹಾಕೋದಕ್ಕೆ ಶುರು ಮಾಡತ್ವೆ. ದೊಡ್ಡ ವಾನರ ಸೈನ್ಯ ಆಕ್ರಮಣ ಮಾಡೋದಕ್ಕೆ ಬರುತ್ತವೆ. ತುಳಸಿದಾಸರನ್ನ ಬಿಡುಗಡೆಗೊಳಿಸೋವರೆಗೂ ಬಿಡಲೇ ಇಲ್ಲ. ಕೊನೆಗೆ ಈ ವಾನರ ಸೈನ್ಯದ ಶಕ್ತಿಯನ್ನ ಕಂಡು ಬೆರಗಾಗಿ ಆಂಜನೇಯನ ಶಕ್ತಿ ಏನನ್ನುವಂಥದ್ದು ಅರಿತು ಅಕ್ಬರ ಹೆದರಿ ತುಳಸಿದಾಸರನ್ನ ಬಿಡುಗಡೆ ಮಾಡ್ತಾನೆ. ಅಂದ್ರೆ ಈ ಹನುಮಾನ್ ಚಾಲೀಸದ ಮೂಲಕ ಜೈಲಿನ ಒಳಗೆ ಕೂತು ತುಳಸಿದಾಸರು ಜಗತ್ತಿಗೆ ಸಂದೇಶವನ್ನ ಕೊಟ್ರು. ಸಬ್ ಸುಖ ಲಹೆ ತುಮ್ಹಾರಿ ಸರಣ, ತುಮ್ ರಕ್ಷಕ ಕಾಹು ಕೋಡರನ.
ಅಂದ್ರೆ ಸಭು ಸುಖ ಲಹೇ ತುಮ್ಹಾರಿ ಶರಣ ಅಂತಂದ್ರೆ ನಿನಗೆ ಶರಣಾದಂಥವರಿಗೆ, ನಿನಗೆ ಅಂತಂದ್ರೆ ಆಂಜನೇಯನಿಗೆ ಶರಣಾದಂಥವರಿಗೆ ಎಲ್ಲ ರೀತಿಯ ಸುಖ, ಶಾಂತಿ, ರಕ್ಷಣೆ ದೊರೆಯುತ್ತೆ. ತುಮ್ ರಕ್ಷಕ ಕಾಹೋ ಕೋ ಡರನ, ನೀನು ರಕ್ಷಕನಾಗಿದ್ದಾಗ, ನೀನು ಅಂತಂದ್ರೆ ಆಂಜನೇಯ ರಕ್ಷಕನಾಗಿದ್ದಾಗ ಯಾರಿಗೂ ಯಾವ ಭಯ ಕೂಡ ಇರೋದಿಲ್ಲ. ಅಂದರೆ ಒಟ್ಟಾರೆಯಾಗಿ ಹನುಮಂತನಿಗೆ ಶರಣಾದಂಥವರಿಗೆ ಭಯ ಅನ್ನೋದೇ ಇಲ್ಲ. ಆತ ಸಂಕಷ್ಟಗಳಲ್ಲಿ ಕುಗ್ಗೋದಿಲ್ಲ, ಭಯದಿಂದ ಆತ ತಲೆಬಾಗೋದಿಲ್ಲ, ಆತ್ಮವಿಶ್ವಾಸದಿಂದ ಬದುಕ್ತಾನೆ. ಯಾಕಂದ್ರೆ ಆತನ ಜೊತೆಗೆ ಆಂಜನೇಯ ಇದ್ದಾರೆ. ಹಾಗಾಗಿ ಇಲ್ಲಿ ಆ ಜೈಲಿನ ಗೋಡೆಗಳು ತುಳಸಿದಾಸರನ್ನ ಬಂಧಿಸಲಿಲ್ಲ, ಬದಲಾಗಿ ಆ ಗೋಡೆಗಳ ಒಳಗಿಂದಾನೆ, ಅವರ ಆ ಮೊಘಲರ ಅಹಂಕಾರದ ಒಳಗಿಂದಾನೆ ಶಕ್ತಿಯ, ಭಕ್ತಿಯ ಅತ್ಯಂತ ಮಹಾನ್ ಗೀತ ಹುಟ್ಕೊಳ್ಳುತ್ತೆ. ಅಕ್ಬರನಿಗೆ ಆಂಜನೇಯನ ಶಕ್ತಿಯ ಪರಿಚಯವನ್ನ ಮಾಡಿಕೊಡುತ್ತೆ. ಹಾಗಾಗಿ ಮುಂದಿನ ಬಾರಿ ನೀವು ಹನುಮಾನ ಚಾಲೀಸವನ್ನ ಪಠಿಸುವಾಗ ಇದು ಕೇವಲ ಪದಗಳ ಉಚ್ಚಾರಣೆ ಮಾತ್ರ ಅಲ್ಲ ಅನ್ನೋದು ನೆನಪಲ್ಲಿ ಇರಲಿ. ನೀವು ಒಂದು ವಿಜಯ ಗಾಥೆಯನ್ನ ಪಠಿಸ್ತಾ ಇದ್ದೀರಾ, ಭಯವನ್ನ ಮೀರಿಸುವಂತಹ ಭಕ್ತಿಯ ಜಯವನ್ನ ಸ್ಮರಿಸ್ತಾ ಇದ್ದೀರಾ. ಜೋ ಯಹ ಪಡೈ ಹನುಮಾನ ಚಾಲೀಸ ಹೋಯ ಸಿದ್ಧಿ ಸಾಖಿ ಗೌರೀಶ, ತುಳಸೀದಾಸ ಸದಾ ಹರಿಚೇರ ಕೇ ಜೈನಾಥ ಹೃದಯ ಮಹಡೇರ. ಜೈ ಹನುಮಾನ್, ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.